ಸ್ವಲ್ಪ ಏನಾಗಿತ್ತು ಪಾಪ ಬ್ರೇಕಪ್ ಆಗೋಯ್ತಾ ಎಲ್ಲ ನೀಟಾಗಿ ಎಲ್ಲ ನೀಟಾಗಿ ಚಾಪ್ ಮಾಡ್ರಪ್ಪ. ಇವತ್ತಿದ್ದೀರಾ ಬಾಲ್ಸ್ನ ಇಲ್ಲಾಂದ್ರೆ ಅದು ಏನೋ ನೀರ್ ತರ ಹಾಕೊಂಡು ನೀವು ಇಷ್ಟು ಹೈಟ್ ಇದ್ರೆ ನಾನು ಹೆಂಗ್ ಮಾತಾಡ್ಸೋದು ನಿಮ್ಮನ್ನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಪೆಷಲ್ ಚಾಟ್ ಹಾಗೂ ಮೋಸ್ಟ್ ಫೇವ್ರೆಟ್ ಚಾಟ್ ಫಾರ್ ಎವ್ರಿ ಒನ್ ಥರ ಒಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ಬಾಯ್ಸ್ನ ಇಟ್ಟಿದ್ದೀನಿ, ನಮ್ಮ ಬಾಯ್ಸ್ ಎಲ್ಲ ಚಾಪ್ ಮಾಡ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ ಏನು ಅಂತ. ಸೊ ನೋಡಿದ್ರೇ ಗೊತ್ತಾಗಿರುತ್ತಲ್ಲ ನಿಮಗೆ ಏನು ಮಾಡ್ತಾ ಇದ್ದೀವಿ ಅಂತ. ಎಲ್ಲ ನೀಟಾಗಿ ಎಲ್ಲ ನೀಟಾಗಿ ಚಾಪ್ ಮಾಡ್ರಪ್ಪ. ಇವಾಗ ಏನೇನು ಚಾಪ್ ಮಾಡಿದ್ರಿ? ಏನೇನು ಚಾಪ್ ಮಾಡಿದ್ರಿ ಅಲೆಕ್ಸಣ್ಣ? ಮೆಣಸಿನ್ಕಾಯಿ ಆಯಿತು, ಈಗ ಬೆಳ್ಳುಳ್ಳಿ. ಹೇಳಬೇಕು ಅಂತ ಅಂದರೆ ನಾನು ನೋಡಿದ್ದೆ ಒಂದು ಫ್ಯೂ ವಿಡಿಯೋಸ್ ಹಾಗೂ ಸ್ವಲ್ಪ ತಿಳ್ಕೊಂಡಿದ್ದೆ ಗೋಬಿ ಮಂಚೂರಿಯನ್ ಬಗ್ಗೆ. ಬಟ್ ಮೇನ್ ಶೆಫ್ ನಿಖಿಲ್ ಅವರು ಇರೋದ್ರಿಂದ ಅವರು ಗೈಡ್ ಮಾಡ್ದಂಗೆ ನಾನು ಇವತ್ತು ಮಾಡ್ತಾ ಇದ್ದೇನೆ. ಗೋಬಿ ಅಂಗಡಿಲೇ ಕೆಲಸ ಮಾಡಿದ್ರಂತೆ. ಹೋಟೆಲಲ್ಲಿ ಕೆಲಸ ಮಾಡುವಾಗ ಗೋಬಿ ಆಗ್ತಾ ಇದ್ರಂತೆ. ಅದೆಂಗೋ ಹಿಂಗೆ ಬಿಡ್ತೀನಿ ಅಂತ ಎಲ್ಲ ಹೇಳಿದ್ದಾರೆ. ಸೊ ಅವ್ರ ಹತ್ರನೇ ಟ್ರೈ ಮಾಡಿಸ್ತೀನಿ ಬಿಡೋಕ್ಕೆ. ಸೊ ಬಿಟ್ಟರೆ ಅವ್ರ ಕೈಲ ಬಿಡಿಸ್ತೀನಿ. ಇವತ್ತು ನಿಖಿಲ್ ಅವರ ಏನಂತಾರೆ ಅಂಡರ್ ನಾವು ಗೋಬಿ ಮಂಚೂರಿ ಮಾಡ್ತಿದ್ದೀವಿ. ಗೋಬಿ ಮಂಚೂರಿ ರೆಸಿಪಿ ಮಾಡ್ತಾ ಇದ್ದೀವಿ. ಯಾಕೆ ಯಾಕೆ ಬಂದ್ಬಿಡಿ. ಇದು ನಾವಿವತ್ತು ಕ್ಯಾಬೇಜ್ ಗೋಬಿ ಮಂಚೂರಿ ಮಾಡ್ತಾ ಇರೋದು. ನಮ್ಮ ಮನೇಲಿ ಯಾರೂ ಅದು ಇನ್ನೊಂದು ಏನಂತಾರೆ ಅದ್ರದ್ದು ತಿನ್ನಲ್ಲ. ಸೊ ನಾವು ಎಲೆಕೋಸದೇ ತಿನ್ನೋದು. ಸೊ ಹಾಗಾಗಿ ನಾವು ಎಲೆಕೋಸನ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲನೂ. ಟೈಮು 3:30 ಆಗಿದೆ. ನಿಶಾ ಮೇ ಬಿ 5:30 ಆರ್ 6 o'clock ಬರ್ತಾಳೆ. ಮತ್ತು ಇನ್ನೊಂದು ಗುಂಡ ಚಂಪು ಅವರಿಗೆ ನಾವು ಚಿಕನ್ ಮಾಡ್ತಾಯಿದ್ದೀವಿ. ಸಂಕ್ರಾಂತಿ ಮುಗಿದು 2 ದಿನ ಆಗಿದೆ. ನಾವು ಚಿಕನ್ ಮಾಡಬೇಕಿತ್ತು ಬಟ್ ಮಾಡ್ತಿಲ್ಲ. ಗೋಬಿ ಮಂಚೂರಿ ಮಾಡ್ಕೊಳ್ತಾ ಇದ್ದೀವಿ ನಾವು. ಗುಂಡ ಮತ್ತು ಚಂಪುಗೆ ಚಿಕನ್ ರೆಡಿ ಇದೆ. ಚಿಕನ್ ಹಾಕಿ ಅವರಿಗೆ ನಾವು ನಮ್ಮ ಗೋಬಿ ಮಂಚೂರಿನ ಸ್ಟಾರ್ಟ್ ಮಾಡೋಣ. ಎಲ್ಲ ಚಾಪ್ ಮಾಡ್ಕೊಂಡಾಗಿದೆ. ಇವಾಗ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಕಂಪ್ಲೀಟಾಗಿ ತೋರಿಸ್ಬಿಡ್ತೀನಿ. ಫಸ್ಟ್ ನಾನು 1 ಮೀಡಿಯಮ್ ಸೈಜ್ ಅಷ್ಟು ಆನಿಯನ್ ತೊಗೊಂಡಿದ್ದೀನಿ. ಹಾಗೆ ಇದು ದಪ್ಪ ಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀವಿ. ಆ್ಯಂಡ್ ಪೆಪ್ಪರ್, ಚಿಲ್ಲಿ ಪೌಡರು. ಆ್ಯಂಡ್ ಇದನ್ನು ನಾವು ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಅಂದರೆ ಇದು ಹಸಿಮೆಣ್ಸಿನ್ಕಾಯಿ. ಆ್ಯಂಡ್ ಇದು ಎಲೆಕೋಸು. ಕರೆಕ್ಟಾ? ಇದು ಎಲೆಕೋಸು. ಅಂದರೆ ಒಂದು ಮೀಡಿಯಮ್ ಸೈಜ್, ತುಂಬ ಚಿಕ್ಕದಲ್ಲ ತುಂಬ ದೊಡ್ಡದು ಅಲ್ಲ, ಒಂದು ಮೀಡಿಯಮ್ ಸೈಜ್ ಅಷ್ಟನ್ನು ಕಟ್ ಮಾಡಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೀರು ಇರಬಾರ್ದು ಇದರಲ್ಲಿ. ಸೊ ಆ ಥರ ಡ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಇದು ಚಿಲ್ಲಿ ಸಾಸ್ ಆ್ಯಂಡ್ ವಿನೆಗರ್ ಚಿಲ್ಲಿ ಆ್ಯಂಡ್ ಟೊಮೆಟೊ ಕೆಚಪ್, ಡಾರ್ಕ್ ಸಾಸ್ ಆ್ಯಂಡ್ ಇದು ಕಾರ್ನ್ಫ್ಲೋರ್. ಹಾಗೆ ಇದು ಮೈದಾ ತೊಗೊಂಡಿದ್ದೀವಿ. ನಿಮಗೆ ಎಷ್ಟು ಬೇಕು ಏನಂತಾರೆ ಕ್ವಾಂಟಿಟಿ ಅಷ್ಟು ತೊಗೊಳ್ಳಿ. ಆ್ಯಂಡ್ ಇದು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೋಬೇಕಾಗತ್ತೆ. ಆ್ಯಂಡ್ ಆಯಿಲ್ ತೊಗೋಬೇಕು. ಸೊ ಇದಕ್ಕೆ 3 ಮೆಥಡ್ಸ್ ಇರುತ್ತೆ ಅಂತೆ ಮಾಡೋಕ್ಕೆ. ನಂಗೆ ತುಂಬ ಕನ್ಫ್ಯೂಷನ್ಸ್ ಆಗ್ತಾ ಇರೋದ್ರಿಂದ ನಮ್ಮ ಹೆಡ್ ಶೆಫ್ನ ಕರಿತಿದ್ದೀನಿ. ಅವ್ರ ಹತ್ರ ಕೇಳಿಕೊಂಡು ನೀವೇ ಮಾಡಿ ಅಂತ ಕರೆಸ್ತಾ ಇದ್ದೀನಿ. ಬನ್ನಿ, ವೆಲ್ಕಮ್ ಟು ಮೈ ಕಿಚನ್. ಸೊ ಇವಾಗ ಏನೇನು ಮಾಡ್ತೀರಾ ಅಂತ ಸ್ವಲ್ಪ ಇನ್ಸ್ಟ್ರಕ್ಟ್ ಮಾಡಿಕೊಂಡು ಮಾಡಿ. ಹಾಂ ಓಕೆ. ಅಂದರೆ ನೀವು ಎಷ್ಟು ವರ್ಷ ಮಾಡಿದ್ರಿ ಇದನ್ನು? 6 ವರ್ಷ. ಓಕೆ, 6 ವರ್ಷ ಮಾಡಿ ಹೇಗಿರ್ತಿತ್ತು ಟೇಸ್ಟ್? ಚೆನ್ನಾಗಿರ್ತಿತ್ತು? ಎಲ್ಲರೂ ತಿಂತಿದ್ರಾ? ನೀವು ಇಷ್ಟು ಹೈಟ್ ಇದ್ರೆ ನಾನು ಹೆಂಗೆ ಮಾತಾಡ್ಸೋದು ನಿಮ್ಮನ್ನ? ಓಕೆ, ಚಿಲ್ಲಿ ಪೌಡರ್ ಎಷ್ಟು ಬೇಕಷ್ಟು. ಓಕೆ, ನಾವು ಎಷ್ಟು ತೊಗೊಂಡಿದ್ವಿ? 1 ಕ್ಯಾಬೇಜ್ ಅಲ್ಲ? ಹಾಂ, ಖಾರ ಬೇಕಂದ್ರೆ ಸಾಕು. ಚಿಲ್ಲಿನೂ ಇದೆ ಅಲ್ಲ? ಚಿಲ್ಲಿ ಇದಕ್ಕೆ ಹಾಕಲ್ಲ. ಮತ್ತೆ ಇದು ಪೆಪ್ಪರ್. ಓಕೆ, ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೇಕಲ್ವಾ ಇದಕ್ಕೆ? ಮರ್ತ್ಕೊಂಡ್ಬಿಟ್ಟೆ, ತೊಗೊಬರ್ತೀನಿ ರೀ. ಅಯ್ಯೋ ಸಾರಿ ಗುಂಡ. ತಗೊಳ್ಳಿ. ಇದಕ್ಕೇನು ಹಾಕ್ಬೇಕಂತ ಏನಿಲ್ಲ, ಹಾಕಿ, ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕಿ, ನಾನು ಹೇಳ್ಕೊಡ್ತೀನಿ. ಸ್ವಲ್ಪ ಹಾಕಿ. ಸಾಕು, ಇದಕ್ಕೆ ಹಾಕಲ್ಲ. ಹೌದಾ? ಮತ್ತು ಅದಕ್ಕೆ ಇನ್ನೇನು ಹಾಕ್ಬೇಕಾಗತ್ತೆ? ಸ್ವಲ್ಪ ಸಾಲ್ಟ್ ಹಾಕಿ. ಸಾಲ್ಟಾ? ಇದನ್ನ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಕಾರ್ನ್ಫ್ಲೋರ್ ಹಾಕೋಕ್ಕಿಂತ ಮುಂಚೆನೆ. ಕಾರ್ನ್ಫ್ಲೋರು ಮೈದಾ ಹಾಕೋಕ್ಕಿಂತ ಮುಂಚೆ ತೊಳಿ. ಹಾಕಿ.
ನೀರು ಹಾಕಂಗಿಲ್ಲ ಕಲಿಸ್ಬೇಕಾದ್ರೆ. ಓಕೆ. ಮೈದಾ ನೀವು ಎಷ್ಟು ಹಾಕ್ತೀರಾ ಅದ್ರ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಕಾರ್ನ್ಫ್ಲೋರು. 1 ಸ್ಪೂನ್ ಈಗ ಮೈದಾ ಹಾಕ್ತಾ ಅಂದರೆ ಅರ್ಧ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕ್ಬೇಕು. ಕಡಿಮೆ ಹಾಕಬೇಕು. ಓಕೆ. ಇದು ಆಲ್ರೆಡಿ ನೀರು ಥರನೇ ಇದೆ. ಓಕೆ. ಅದನ್ನೇ ನಾನು ಎದರಲ್ಲೂ ನೋಡಿದೆ, ಅದು ನೀರು ಬಿಟ್ಕೊಳ್ಳುತ್ತಂತೆ. ಹೌದು. ಓಕೆ. ಇದಾದ್ಮೇಲೆ ಕಲರ್ ಪೌಡರ್ ಬೇಕಾದ್ರೂ ಹಾಕೋಬಹುದು. ರೆಡ್ ಆಗಿ ಕಾಣಬೇಕು. ಇದೆ ಕೊಡ್ತೀನಿ ಇರಿ ಒಂದು ನಿಮಿಷ. ಕಲರ್ ಪೌಡರ್ ಬೇಕು ಅಂದ್ರೆ. ಓಕೆ, ಬೇಕು ನನಗೆ. ನಾನಂತೂ ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಗೋಬಿ ತಿಂತಿದ್ದೆ. ಆಮೇಲೆ ಮಧ್ಯ ಬಿಟ್ಬಿಟ್ಟೆ, ಮತ್ತೆ ಇವಾಗ ಸ್ವಲ್ಪ ತಿಂತೀನಿ ಅಷ್ಟೇ, ಜಾಸ್ತಿ ತಿನ್ನಲ್ಲ. ತಿಂತೀನಿ. ಫಸ್ಟು ನಮ್ಮ ಡ್ಯಾಡಿ ಇದ್ದಾಗಂತೂ ಹೆವಿ ತಿಂತಿದ್ದೆ ಗೋಬಿ ಮಂಚೂರಿ. ಆ್ಯಂಡ್ ನಿಶಾನು ತಿಂತಾಳೆ, ಅವಳು ಏನು ಜಾಸ್ತಿ ತಿನ್ನಲ್ಲ. ಇವಾಗೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಫಸ್ಟೆಲ್ಲ ನಾನು ನೋಡ್ಕೊಂಡು ಹಾಕೊಳ್ಬೇಕು ಅದು ಎಷ್ಟು ಬೇಕು ಅಂತ. ಈಗ ನಮ್ಮದು 1 ಕ್ಯಾಬೇಜ್ಗೆ ಒಂದು ಅರ್ಧ ಬಾಕ್ಸ್ ಅಷ್ಟು ಹಾಕೊಳ್ತೇವೆ. 5-6 ಸ್ಪೂನು, ಒಂದು 3 ಸ್ಪೂನು ಕಾರ್ನ್ಫ್ಲೋರ್. ಇದಕ್ಕೆ ನೀರು ಹಾಕಿ ಕಲ್ಸ್ಕೋಬೇಕಾ? ಈಗ ನೀರು ಹಾಕಂಗಿಲ್ಲ, ಏನಾದರೂ ಸಾಕ. ಇದು ನೀರು ಬಿಡುತ್ತಾ ಇದೆ. ಓಕೆ. ಕ್ಯಾಬೇಜ್ ನೀರು ಬಿಡುತ್ತಾ. ಎಲೆಕೋಸಲ್ಲೂ ಮಾಡಿ ಏನಂತಾರೆ ಅದನ್ನ, ಮಶ್ರೂಮಲ್ಲೂ ಮಾಡ್ತಾರೆ. ಹೂಕೋಸ್ ಅದರಲ್ಲೂ ಮಾಡ್ತಾರೆ. ಹೂವು ಥರ ಬರುತ್ತಲ್ಲ ಅದು. ನಾನು ಹೂದೆಲ್ಲ ತಿನ್ನಲ್ಲ. ಮಾಡೋದು ಓಕೆ. ಓಕೆ. ಆಮೇಲೆ ಇದ್ರಲ್ಲಿ ಮಾಡಕ್ಕೆ ಸ್ಟಾರ್ಟ್ ಮಾಡಿರೋದು. ಅದು ನಾವು ಒಂದಿನಕ್ಕೂ ತಿಂದಿಲ್ಲಪ್ಪ. ನಾನು ತಿನ್ನಲ್ಲ, ನಿಶಾನು ತಿನ್ನಲ್ಲ. ಈಗ ಇದೆಯಲ್ಲ, ಈಗ ಕಲ್ಸ್ಕೊತಾ ಇದ್ರೆ ಅದು ಟೈಟ್ ಆಗುತ್ತೆ. ಮಾಮೂಲಿ ನೀರ್ ತರಾನೇ ಆಗುತ್ತೆ. ಹೌದಾ? ನೀರು ಹಾಕೊಳ್ಳಂಗಿಲ್ವಾ ಇದಕ್ಕೆ? ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಏನಾದರೂ ಬೇಕು ಅನ್ನೋ ಸ್ವಲ್ಪ ಬೇಕಾಗಲ್ಲ, ಅದು ಹಂಗೆ ಕಲಿಸ್ತಾ ಇದ್ರೆ ಆಗುತ್ತೆ. ಬಟ್ ಇನ್ನೂ ತೆಳ್ಳಗಿರುತ್ತಲ್ವಾ? ಕಲಿಸ್ತಾ ಆಗುತ್ತೆ, ನೀರು ಬಿಡುತ್ತೆ. ಕಾರ್ನ್ಫ್ಲೋರ್ ಅಂದರೆ ಅದು ಒಂದು ಏನೋ ಗಟ್ಟಿ ಮಾಡುತ್ತೆ. ಹೇಳಬೇಕು ಅಂತಂದರೆ ಈ ಲಾಲಿಪಾಪು ಅದು ಇದಕ್ಕೆಲ್ಲ ಹಾಕಿದಾಗ ಅದು ಕೋಟಿಂಗ್ ಚೆನ್ನಾಗಾಗಲಿ ಅಂತ ಕಾರ್ನ್ಫ್ಲೋರ್ ಹಾಕೋದು. ಸೊ ಇದಕ್ಕೆ ಎಂತಕ್ಕೆ ಹಾಕ್ತಾರೆ ನೋಡಿ. ಆಲ್ಮೋಸ್ಟ್ ಆಯ್ತಲ್ಲ, ಆಗ್ತಾ ಇದೆ. ಇದಕ್ಕೆ ಸಾಲ್ಟ್ ಹೆಂಗೆ ನೋಡೋದು, ಹೆಂಗೆ ಗೊತ್ತಾಗುತ್ತೆ? ಅಂದರೆ ನೀವು ಯಾವ ಥರ ಮಾಡ್ಕೊಳ್ತಾ ಇದ್ದೀರಾ? ಅಂದರೆ ಡೈರೆಕ್ಟ್ ಫ್ರೈ ಮಾಡ್ತಿದ್ದೀರಾ ಬಾಲ್ಸ್ನ, ಇಲ್ಲಾಂದರೆ ಅದು ಏನೋ ನೀರು ಥರ ಹಾಕ್ಕೊಂಡು ಮಾಡ್ತಿದ್ದೀರಾ? ಅದೇ ನೀರು ಮಾಡ್ಕೊಂಡು ಗೋಬಿ ಅಂಗಡಿಲೆಲ್ಲ ನೀರು ಹಾಕೊಂಡು ಹಿಂಗೆ ಹಾಕೊಂಡು ಇದನ್ನ ಬಾಲ್ನ ಹಾಕೊಂಡು ಹಿಂಗೆ ಊರಿತಾರೆ ಅಷ್ಟೇ. 2 ಥರ. ಅದೇ ನೀವು ಯಾವ ಥರ ಮಾಡ್ತಿದ್ದೀರಾ ಅಂತ ಕೇಳಿದ್ದು ನಾನು. ಬಾಣಲಿಗೆ ನೀರು ಹಾಕೊಂಡು ಮಾಡೋದು. ಓಕೆ. ಅಂದರೆ ಇದನ್ನೆಲ್ಲ ಮಾಡಿ ಪೇಸ್ಟ್ ಮಾಡ್ಕೋತೀರಾ ಸಾಸ್ನೆಲ್ಲ ಹಾಕೊಂಡು? ನಂಗೆ ಅದು ಏನು ಹೇಳ್ತೀರಾ ಅರ್ಥ ಆಗ್ತಾ ಇಲ್ಲ. ಆಯ್ತಪ್ಪ, ನಾನು ಏನು ಹೇಳಲ್ಲ. ಇದು ಎತ್ತಿಟ್ಬಿಡ್ಲ ಸಾಕಾ? ಇಲ್ಲ ಇರಬೇಕು. ಇನ್ನೊಂಚೂರು ಪೆಪ್ಪರ್ ಹಾಕೋತೀರಾ ನೋಡಿ? ಪೆಪ್ಪರ್ ಅಲ್ಲ, ಮೈದಾ ಮತ್ತು ಕಾರ್ನ್ಫ್ಲವರ್. ಓಕೆ. ಇದು ಚಿಲ್ಲಿ ಪೌಡರ್ ಬೇಡವಾ? ಚಿಲ್ಲಿ ಪೌಡರ್ ಬೇಡ. ಆ್ಯಂಡ್ ಇನ್ನೊಂದು ಏನೇನು ಸ್ಪೆಷಲಾಗಿ ಮಾಡ್ತೀರಾ? ಏನು ಮಾಡಲ್ಲ. ಹೇಳಿ, ಏನಾದರೂ ಮಾಡಿ ಅಂದರೆ ನೆಕ್ಸ್ಟ್ ಎಲ್ಲಿ ಕೇಳ್ಬಿಡ್ತೀನಿ ವಿಡಿಯೋ ಮಾಡಿ ಅಂತ. ಹೇಳಿ, ಇನ್ನೇನು ಮಾಡ್ತೀರಾ? ಚಿಕನ್ ತಿಂದಿದ್ದೀನಿ, ಚಿಕನ್ ಮಾಡಿರೋದು ತಿಂದಿದ್ದೀನಿ. ಆಮೇಲೆ ಬಿರಿಯಾನಿ ತಿಂದಿದ್ದೀನಿ. ಆಮೇಲೆ ದೋಸೆ ಚೆನ್ನಾಗಿ ಹಾಕ್ತಾರೆ. ಆಮೇಲೆ ಇನ್ನೇನು ಮಾಡ್ತೀರಾ? ಎಣ್ಣೆ ಫುಲ್ ಕುದಿಬಾರ್ದು, ಕಡಿಮೆ ಇಟ್ಕೊಂಡಿರ್ಬೇಕು. ಈಗ ಇದಾಗಿದೆ. ಈಗ ಬಿಡಕ್ಕೆ ಬರಲ್ವಲ್ಲ ಸ್ಟಾರ್ಟಿಂಗ್ ಉಂಡೆನ, ಅಂಥವ್ರಿಗೆ ಮಾಡ್ಬೇಕಂದ್ರೆ ಮಾಮೂಲಿ ಈ ಥರ ಉಂಡೆನ ಹಿಂಗೆ ರೌಂಡ್ ಮಾಡ್ಕೊಂಡು ಅವ್ರಿಗೆ ಯಾವ ಸೈಜ್ ಬೇಕು ಹೇಳ್ತಿರೋದು ನಾನು ತೋರಿಸ್ತೀನಿ. ಎಕ್ಸಾಂಪಲ್ ಈ ಥರ ಉಂಡೆನ ತುಂಬ ದಪ್ಪ ಬೇಡ, ನಾನು ಹೇಳ್ತಿರೋದು ಅವ್ರಿಗೆ ಯಾರಿಗೆ ಬಿಡಕ್ಕೆ ಬರಲ್ಲ ಅವ್ರಿಗೆ ಮಾಮೂಲಿ ಈ ಥರ ಒಂದು ಉಂಡೆ ಕಟ್ಟಿ ಆಮೇಲೆ ತೆಗೆದು ಇನ್ನೊಳಗಡೆ ಬಿಟ್ಕೋಬೇಕು. ಎಷ್ಟು ಬೇಕು ಅಷ್ಟು ಕಟ್ಕೊಂಡು. ಓಕೆ, 1 ಸೆಕೆಂಡ್, ನಾನು ಬರ್ತೀನಿ. ಆಫ್ ಆಯ್ತಾ? ಏನು ನಿಧಾನ ಹೇಗಿರುತ್ತೋ ಐ ಡೋಂಟ್ ನೋ. ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಗೋಬಿ ಮಂಚೂರಿಯನ್. ಮಾಡಿಲ್ಲ ಯಾವತ್ತೂ. ಕರೆಕ್ಟ್ ಒಂದ್ಸಲ ಲಾಕ್ಡೌನಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದಾಗ ನಮ್ಮ ಫ್ಯಾಮಿಲಿಲೆಲ್ಲ ಮಾಡಿದರು. ಅದೇನು ಅಷ್ಟು ಚೆನ್ನಾಗಿರಲಿಲ್ಲ, ಫ್ಲಾಪ್ ಶೋ ಆಗೋಗಿತ್ತು. ಸೊ ಇದು ನೋಡೋಣ ಹೇಗಾಗುತ್ತೆ ಅಂತ.
ನಿಖಿಲ್ ಮೇಲೆ ಹೋಪ್ ಇಟ್ಕೊಂಡು ನಾವು ಅವ್ರ ಕೈಯಲ್ಲಿ ನಮ್ಮ ಕಿಚನ್ನಿಗೆ ಕರೆಸಿ ಮಾಡಿಸ್ತಾ ಇದ್ದೀವಿ. ನನ್ನ ಕಿಚನ್. ನಿಧಾನ ನಿಧಾನ, ಸಣ್ಣಗೆ ಬಿಡಿ. ಅದು ಮತ್ತೆ ನೀರು ಹಾಕಿದಾಗ ದಪ್ಪ ಆಗಿಬಿಡುತ್ತೆ. ದಪ್ಪ ಇದ್ರೆ ತಿನ್ನೋಕ್ಕಾಗಲ್ಲ. ಹೌದಾ? ಮತ್ತೆ ಹೇಗೆ ನಡೀತಿದೆ ನಿಮ್ಮ ಸ್ಕ್ರಿಪ್ಟ್ ಆ್ಯಂಡ್ ನಿಮ್ಮ ಕಂಟೆಂಟ್ ವಿಡಿಯೋಸ್, ನಿಮ್ಮ ಯೂಟ್ಯೂಬ್ ಎಲ್ಲ ಚೆನ್ನಾಗಿದೆಯಾ? ನಿಮ್ಮ ಗರ್ಲ್ ಫ್ರೆಂಡ್ ಹೇಗಿದ್ದಾಳೆ? ಹೇಳಿ ಒಂದು ಸ್ವಲ್ಪ, ಏನಾಗಿತ್ತು ಪಾಪ? ಬ್ರೇಕಪ್ ಆಗೋಯ್ತಾ? ಅಲ್ಲಿ ಆ ಸೈಡ್ ಹಾಕ್ಬೋದೇನೋ. ಆಮೇಲೆ ಅದನ್ನು ಕೇಳ್ತಾರೆ, ಹೌದಾ ಬ್ರೇಕಪ್ ಆಗಿತ್ತಾ ಹೇಳಿ, ಏನು ಸ್ಟೋರಿ ಹೇಳಿ ಹೇಳಿ ಅಂತ ಆಮೇಲೆ ಹೇಳ್ಬೇಕಾಗತ್ತೆ. ಓಕೆ, ಅದಾಗ್ತಾ ಇದೆ. ಅದಾ ಮತ್ತೆ ಎಲ್ರಿಗೂ ಹೇಗೆ ಅನಿಸ್ತಾ ಇದೆ? ನಿಮ್ಮ ಒತ್ತಾಯದ ಮೇರೆಗೆ ನಾನು ನಿಖಿಲ್ ಅವ್ರನ್ನ ನನ್ನ ವಿಡಿಯೋದಲ್ಲಿ ಕರ್ಕೊಂಡು ಬಂದಿದ್ದೀನಿ. ಎಷ್ಟೋ ಜನ, ಲೈಕ್ ತುಂಬ ಜನ ಕಮೆಂಟ್ ಮಾಡಿದಿರಿ, ನಿಖಿಲ್ ಅವ್ರ ಜೊತೆ ವೀಡಿಯೋ ಮಾಡಿ, ನಿಖಿಲ್ ಅವ್ರ ಜೊತೆ ವೀಡಿಯೋ ಮಾಡಿ ಅಂತ. ಸೊ ಕರ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಜಾಸ್ತಿ ಮಾಡ್ಕೋಬೋದೇನೋ? ಆಮೇಲೆ ಇವಾಗ ಇನ್ನೊಂದು ಸ್ಟೆಪ್ ಏನಿದೆ. ಎಷ್ಟಾಗತ್ತೆ? ಇನ್ನೂ ಎಷ್ಟಿದೆ ಇಟ್ಟು? ತುಂಬ ಇದೆ. ಓಕೆ, ಗಮ್ಮಂತ ಇದೆ. ಇದಾದ್ಮೇಲೆ ಅಂದರೆ ಹೋಟೆಲಲ್ಲೆಲ್ಲ ಹಾಕಿ ಮಾಡ್ತಾರೆ ಗೊತ್ತಾ, ಅಂಗಡಿಗಳಿಗೆ ರೋಡ್ ಸೈಡಲ್ಲಿ ವಾಟರ್ ಥರ ಏನೋ ಮಾಡ್ಕೊಂಡಿರ್ತಾರಲ್ಲ ಅವರು. ಟೊಮೊಟೊನ ಒಬ್ಬರು ರೆಸಿಪಿನ ಅವರೇ ಮಾಡಿ ಇಟ್ಕೊಂಡಿರ್ತಾರೆ. ಏನಂದ್ರೆ ಟೊಮೊಟೊ ಎಲ್ಲ ಹಾಕಿ ಅದಕ್ಕೆ ಮಸಾಲೆ ಹಾಕಿ ಮಾಡಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಅವ್ರು ಗಿರಾಕಿಗಳು ಬರ್ತಾ ಇರ್ತಾರೆ, ಕಸ್ಟಮರ್ಸ್, ಬೇಗ ಆಗಲಿ ಅಂತ. ನಾವು ಮನೇಲಿ ಮಾಡೋದ್ರಿಂದ ಮಾಮೂಲಿ ಬೌಲ್ಗೆ ಮಾಡಬೇಕಾದ್ರೆ ಮೆಣಸಿಗೆ ಹಾಕಿ ನೀರು ಹಾಕಿ ಅಲ್ಲೇ ಫ್ರೈ ಅಲ್ಲೇ ಪೇಸ್ಟ್ ಮಾಡ್ಕೋಬಹುದು. ಓಕೆ, ಅಂದರೆ ನಮ್ಗೇನು ಜಾಸ್ತಿ ಬೇಡ, ಸ್ವಲ್ಪನೇ ಇರೋದಲ್ಲ, ಸೊ ಹಂಗಾಗಿ ಕಸ್ಟಮರ್ ಬರ್ತಾ ಇರ್ತಾರಲ್ಲ, ಅದಕ್ಕೆ ಅವ್ರು ಮಾಡಿ ಮಾಡಿ ಇಟ್ಕೊಂಡಿರ್ತಾರೆ ಫಸ್ಟ್. ಓಕೆ, ಆ್ಯಂಡ್ ಆಲ್ಸೋ ನಮ್ಮ ವಿನೋದ್ ಅವರು ಕೂಡ ರೆಸಿಪಿ ಹೇಳಿದ್ದಾರೆ ಹೇಗೆ ಮಾಡೋದು ಅಂತ. ಅವರ ಏನಂತಾರೆ, ಅವ್ರದ್ದು ಒಂದು ನಾಲೆಡ್ಜ್ ಇಸ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಅವ್ರ ತಂದೆಯವರು ಚೆನ್ನಾಗಿ ಚಾಟ್ಸ್ ಎಲ್ಲ ಮಾಡ್ತಾರಂತೆ, ಸೊ ಹಂಗಾಗಿ ಅವ್ರ ಹತ್ರನೂ ಹೇಳಿಸ್ಕೊಂಡಿದ್ದೀವಿ, ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಚಾಟ್ ಏನೋ ಹೇಳ್ಕೊಡ್ತೀನಿ ಸ್ಪೆಷಲ್ಲಾಗಿ ಅಂತ ಹೇಳಿದ್ದಾರೆ, ಹೇಳ್ಕೊಡ್ಬೇಕು. ಓಕೆನಾ? ಓಕೆನಾ? ಓಕೆ. ಗೋಬಿ ಮಂಚೂರಿ ಹೇಳಬೇಕು ಅಂತ ಅಂದರೆ ಫೇಮಸ್ ಚಾಟ್. ಆ್ಯಂಡ್ ನಿಮ್ಮ ಗೋಬಿನ ಮಾಡಿದ್ದು ಏನಂದ್ರೆ, ಗೋಬಿ ಅಂತಾನೆ ಇದು ಒಂದು ಹೂಕೋಸಲ್ಲಿ ಬೆಳೀತಾ ಇದ್ರಂತ ಜಾಸ್ತಿ. ಅಂದ್ರೆ ಒಂದು ಏರಿಯಾ, ಒಂದು ಬೇರೆ ಕಂಟ್ರಿಲಿ ಗೋಬಿ ಅಂತ ಅದ್ರ ಹೆಸರು. ಮೇ ಬಿ ನಾ ಕೇಳಿದ ಮಾತೋಗಿದೆ. ಅಲ್ಲಿ ಹೂಕೋಸಲೆಲ್ಲ ಹುಳ ಬರ್ತಾ ಇತ್ತಂತೆ, ಅದಕ್ಕೋಸ್ಕರ ಅದು ವೇಸ್ಟ್ ಆಗುತ್ತಲ್ಲ, ಅದನ್ನ ಅದ್ರಲ್ಲಿ ಏನಾದ್ರು ಮಾಡ್ಬೇಕಲ್ಲ ಅಂತ ಮಾಡಿದ್ದಂತೆ ಗೋಬಿ ಅನ್ನೋದು. ಆಮೇಲೆ ಚೇಂಜ್ ಆಗಿದ್ದು, ಎಲೆಕೋಸಲ್ಲಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಬೇಬಿ ಕಾರ್ನ್ ಅಲ್ಲಿ ಆತರ ಚೇಂಜ್ ಆಗಿದ್ದು. ಫಸ್ಟ್ ಮಾಡ್ತಿದ್ದೆ ಅದನ್ನ ಹೂಕೋಸಲ್ಲೇ. ನನಗೆ ಮಶ್ರೂಮ್ ಮಂಚೂರಿನೂ ಇಷ್ಟ ಆಗುತ್ತೆ, ಬೇಬಿ ಕಾರ್ನ್ ಏನಷ್ಟು ಇಷ್ಟ ಆಗಲ್ಲ. ಇದು ತಿಂತೀನಿ, ಇದೆರಡು ತುಂಬಾ ಇಷ್ಟ ಆಗುತ್ತೆ. ಟಿಶ್ಯೂ ಅಲ್ಲಿದೆ, ತರ್ತೀನಿ. ಗುಂಡನು ವೇಟಿಂಗ್ ಗೋಬಿ ಮಂಚೂರಿಗೋಸ್ಕರ. ಗುಂಡ ತಿನ್ನಲ್ಲ, ಚಂಪು ತಿಂತಾನೆ. ಚಂಪು ಕೊಟ್ಟರೆ ತಿಂತಾನೆ. ಗುಂಡ ಓನ್ಲಿ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ನಮ್ಮ ಗುಂಡಂಗೆ. ನೋಡ್ತಾವನೆ ಗುಂಡ ಗುಂಡ ಅಂತ ಇದ್ರೆ ನಮ್ಮ ಮತ್ತು ಇವರು ಕಬಾಬನ್ನು ಚೆನ್ನಾಗಿ ಮಾಡ್ತಾರೆ. ಕಬಾಬ್ ಎಲ್ಲನೂ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಆದರೆ ಏನೂ ಮಾಡಲ್ಲ ಇವಾಗ. ಅವ್ರ ಫ್ಯಾಮಿಲಿಯೆಲ್ಲ ಹೇಳ್ತಿದ್ರು, ಅವ್ರು ಚಿಕ್ಕ ವಯಸ್ಸಲ್ಲಿ ಏನು ಹೆವಿ ಅಡುಗೆ ಮಾಡೋದಂತೆ ಸಾಹೇಬ್ರು. ಫುಲ್ಲು ಅಡುಗೆ ಮಾಡಿಕೊಂಡು ಎಲ್ಲರಿಗೂ ಕಬಾಬ್ ಮಾಡ್ಕೊಡೋದೇನು ಕೇಳ್ತೀರಾ, ಅಡುಗೆ ಮಾಡೋದೇನು ಕೇಳ್ತೀರಾ. 1 ರೌಂಡ್ ಆಗಿದೆ, ಇನ್ನೊಂದು ರೌಂಡ್ ಬೇಯಿಸ್ಕೊಂಡು ಬರ್ತೀವಿ. ಗುಂಡ ಹಾಯ್ ಮಾಡು. ಹಾಯ್. ಡ್ರೈ ಗೋಬಿ ಆಗಿದೆ, ಹೇಳಬೇಕಂದ್ರೆ ಸಖತ್ತಾಗಿದೆ. ಆಲ್ಮೋಸ್ಟ್ ಒಂದು ಹಾಫ್ ಪ್ಲೇಟ್ ಅಷ್ಟು ತಿಂದೆ ನಾನು. ಸ್ವಲ್ಪ ವಿನೋದ ಸ್ವಲ್ಪ, ಇವರು ಸ್ವಲ್ಪ ಎಲ್ಲ ತಿನ್ಕೊಬಿಟ್ವಿ. ಇವಾಗ ಅದು ರೆಡಿ ಮಾಡ್ತಾರೆ. ಗ್ಯಾಸ್ ಆನ್ ಆಗಿದೆ.
ಎಷ್ಟೊತ್ತು ಬೇಗ ಮಾಡಪ್ಪ. ಆಯಿಲ್ ಹಾಕ್ಕೊಂಡು ಹ್ಞೂ ಲೈಟಾಗಿ ಆಯಿಲ್ ಹಾಕಿ ಹ್ಞೂ ಆನಿಯನ್ ಅಲ್ಲ ಬೆಳ್ಳುಳ್ಳಿ ಬೆಳ್ಳುಳ್ಳಿ, ಈರುಳ್ಳಿ, ಕ್ಯಾಬೇಜ್, ಕ್ಯಾಬೇಜ್ ಎಲ್ಲ ಅದು ಸಾರಿ ಇದು ದಪ್ಪ ಮೆಣಸಿನ್ಕಾಯಿ. ಎಲ್ಲನೂ ಮಾಡ್ತಿಲ್ಲ, ಸ್ವಲ್ಪ ಮಾಡ್ತಿರೋದು. ಅದಕ್ಕೆ ಎಷ್ಟು ಬೇಕಷ್ಟು ಬಿತ್ಕೊಡು. ಅಲ್ಲಿದೆ ವಾಶ್ ಮಾಡ್ಕೊಡು. ಅಲ್ಲೇ ಹತ್ಕೊಡು ವಾಶ್ ಬೇಗ. ಈಗ ಹೋಟ್ಲಲ್ಲೆಲ್ಲ ಹೇಳಿದ್ನಲ್ಲ ಅವಾಗಲೇ ಸಾಸ್ ಮಾಡಿ ಇಟ್ಕೊಂಡಿರ್ತಾರೆ ಅಂತ. ನಾವೀಗ ಇದರಲ್ಲೇ ಸಾಸ್ ಥರ ಮಾಡಿಕೊಂಡು ಮಾಡೋದು. ಓಕೆ. ಇದೇನು ಫುಲ್ ಫ್ರೈ ಮಾಡಬೇಕಂತೇನಿಲ್ಲ, ಒಂದು ರೇಂಜಿಗೆ ಅಷ್ಟೇ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಗ್ಲಾಸ್ ನೀರು, ಒಂದು ಗ್ಲಾಸ್ ನೀರು. ಇದಕ್ಕೆಲ್ಲ ಗಮ್ಮಂತಿದೆ. ಔಟ್ಕಮ್ ಹೆಂಗೆ ಬರುತ್ತೆ ಗೊತ್ತಿಲ್ಲ. ಕರೆಕ್ಟಾಗಿ ಉಪ್ಪು ಹಾಕಿದ್ದೀನಿ ನಾನು ಹಿಂಗೆ ಹೇಳಿದ್ದು. ಇದು ಬೇಯ್ಬೇಕು ಇವಾಗ ತಾನೇ. ನೀರು ಜಾಸ್ತಿ ಹಾಕೋಬಾರ್ದು, ಜಾಸ್ತಿ ಹಾಕೊಂಡ್ರೆ ಗೋಬಿ ಎಲ್ಲ ಸ್ಮೂತ್ ಆಗ್ಬಿಡುತ್ತೆ, ಕ್ರಿಸ್ಪಿ ಇರಲ್ಲ. ಕ್ರಿಸ್ಪಿ ಇರಲ್ಲ. ಲೈಟಾಗಿ ಹಾಕ್ಕೊಂಡು ನಾವೀಗ ವಿನಿಗರು, ಚಿಲ್ಲಿ ವಿನಿಗರ್ ಸ್ವಲ್ಪ. ಚಿಲ್ಲಿ ಹಾಕೋಬೇಕಂತ ಏನಿಲ್ಲ, ಚಿಲ್ಲಿ ವಿನಿಗರ್ ಅದು. ಅದೇ ಹೇಳಿದ್ದು ಚಿಲ್ಲಿ ವಿನಿಗರ್. ಆಯ್ತು ವಿನಿಗರ್. ಮತ್ತೆ ರೆಡ್ ಚಿಲ್ಲಿ ಸಾಸ್. ರೆಡ್ ಚಿಲ್ಲಿ ಏನಂದರೆ ಟೊಮೊಟೊನೂ ಆಗುತ್ತೆ, ಬಟ್ ಇದು ಬೇಕು ಅನ್ನೋರು ಸ್ಪೈಸಿ ಇನ್ನೋರು ಬೇಕಾದ್ರೆ ಹಾಕೋಬೋದು. ಆ್ಯಂಡ್ ಇದು ಸೋಯಾ ಸಾಸ್. ಓಕೆ, ನೆಕ್ಸ್ಟ್ ಇದು ಗ್ರೀನ್ ಚಿಲ್ಲಿ. ಅಲ್ವಾ ವಿನೋದ್? ನೆಕ್ಸ್ಟ್ ಟೊಮೆಟೊ ಕೆಚಪ್ ಹಾಕ್ಲಾ? ಖಾರ ಏನು ಬೇಡ ಖಾರ? ಬೇಡ ಬೇಡ ಅದಲ್ಲ ಖಾರ. ಒಯ್ದಾ ಕೈ ಹಾಕ್ಬಿಡಿ, ಕೈಯಲ್ಲಿ ಬರುತ್ತೆ. ಖಾರ ಎಷ್ಟು ಬೇಕಷ್ಟು. ಇದು ಫಸ್ಟೇ ಫ್ರೈ ಮಾಡಬೇಕಾದ್ರೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ಅದೇ ಒಂಥರ ಮೂಗಿಗೆ ಹೊಡಿತಿದೆ. ಸೊ ಇವಾಗ ಅದು ಚೆನ್ನಾಗಿ ಬೇಯಿಸೋದಾ? ಫಸ್ಟ್ ಕುದಿದ್ಮೇಲೆ ಹಾಕಿ. ಅಲ್ಲ ಒಂದು ಸ್ವಲ್ಪ ಸಾಲ್ಟ್ ಬೇಯಿಸೋದು. ಇದೆ, ಸಾಲ್ಟ್ ಎಷ್ಟು ಬೇಕಷ್ಟು. ಸ್ವಲ್ಪ ಸಾಕು, ಸ್ವಲ್ಪ ಸಾಕು. ಪಕ್ಕ ಉಪ್ಪಾಗಿರುತ್ತೆ. ಏನಾಗಿರಲ್ಲ. ಚಿಲ್ಲಿ ಪೌಡರ್ ಇದೆ. ಖಾರ ಜಾಸ್ತಿ ಬೇಕು ಅನ್ನೋರು ಖಾರ ಹಾಕೊಳ್ತಾ ಇದ್ದೀವಿ, ಸಾಕು. ಇದು ಇನ್ನೊಂದು ಸ್ವಲ್ಪ ಹಾಕ್ತೀರಾ? ಕೊತ್ತಂಬರಿ, ಟೊಮೊಟೊ ಸಾಸ್ ಸ್ವಲ್ಪ ಸ್ವೀಟ್ ಆಗಿರಲಿ ಅಂತ. ನಂತರ ಈಗ ಗೋಬಿ ಎಷ್ಟು ಬೇಕಷ್ಟು. ಸಾಕು. ಬಡಿಯೋಕ್ಕೆ ಇದಾಗಲ್ಲ. ಹಂಗೆ ಟರ್ನ್ ಮಾಡಿ ಅಷ್ಟೇ.
ಆಗುವ ಮೂಮೆಂಟ್ ಇದೆ. ಇನ್ನೊಂದು 80% ಆಗಿದೆ, ಇನ್ನೂ 20% ಆಗಬೇಕು. ಸೊ ಆಗಿದ್ದ ನಂತರ ತಿನ್ನೋಣ. ನಂಗೆ ತುಂಬ ತುಂಬ ಸಾಫ್ಟಾಗಿ ಇರ್ಬೇಕು, ಕ್ರಿಸ್ಪಿಯಾಗಿ ಈ ಕಡೆ ಸಾಫ್ಟಾಗಿ ಎರಡು ಥರನೂ ಇರಬೇಕು. ಸಾಸಸ್ ಎಲ್ಲ ಹಂಗೆ ಮೂಗುಗೆ ಘಮ ಬರ್ತಾ ಇದೆ. ಅದು ಹಿಂಗೆ ಆಗ್ತಾರಲ್ಲ ಗೋಬಿ ಆ ಥರ ಮಾಡಿದ್ರೆ ಆ ಥರ ಮಾಡೋಕ್ಕಾಗಲ್ಲ, ಇದು ಕಟ್ಟಾಗುತ್ತೆ. ಒಂದೇ ಒಂದು ಹಾಕಿ ನೋಡ್ತೀನಿ ಹೆಂಗಿದೆ ಅಂತ. ಪ್ಲೇಟ್ ಅಲ್ಲೇ ಇದೆಯಲ್ಲ ಪಕ್ಕದಲ್ಲೇ, ಅಲ್ಲೇ ಇದೆ. ಕೊತ್ತಂಬರಿ ಸೊಪ್ಪೆ ಸ್ವಲ್ಪ ಯಾ ನೋಡಿ ಎಲ್ಲ ಅದು ಹೀರ್ಕೊಂಡ್ಬಿಡ್ತು ಗೋಬಿ, ಆ ನೀರಿನ ಅಂಶ ಎಲ್ಲ ಹೀರ್ಕೊಳ್ಬಿಡ್ತು. ಗೋಬಿ ಇಸ್ ರೆಡಿ ಟು ಈಟ್. ಆ್ಯಕ್ಚುಲಿ ಸಿಂಪಲ್ಲೇ, ಅಷ್ಟೇನು ಕಷ್ಟ ಅಂತೇನಿಲ್ಲ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಂಡಿದ್ದೀವಿ. ಇನ್ನೂ ಒಂದು ರೌಂಡ್ ಮಾಡ್ಕೊಂಡು ತಿನ್ಬೋದು. ಸೊ ಅದು ನಮ್ಮ ಅಲೆಕ್ಸ್ ಅಣ್ಣಂಗೆ ಮತ್ತು ಇನ್ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲರಿಗೂ ಮಾಡೋಕ್ಕೆ ಬಿಸಿ ಬಿಸಿಯಾಗಿ ಅಂತ ಇಟ್ಟಿದ್ದೀವಿ. ಸೊ ನೋಡೋಣ. ಮತ್ತು ಅದಕ್ಕೆ ಈರುಳ್ಳಿ 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 ಓಕೆ ತಿನ್ನೋಣ. ಇವಾಗ ರಿವ್ಯೂ ಕೊಡ್ತೀನಿ. ಎಲ್ಲರೂ ನನ್ನ ಅಡುಗೆ ಬಗ್ಗೆ ರಿವ್ಯೂ ಕೊಡ್ತಿದ್ರು ಇಷ್ಟು ದಿವಸ. ಇವಾಗ ನಾನು ಅವರ ಅಡುಗೆ ಬಗ್ಗೆ ರಿವ್ಯೂ ಕೊಡ್ತಿದ್ದೀನಿ. ಕೈಯೆಲ್ಲ ತೊಳ್ಕೊಂಡಿದ್ದೀನಿ ಚೆನ್ನಾಗಿ ತಿನ್ನೋಕ್ಕೆ. ಇವಾಗ ಬನ್ನಿ ತಿನ್ನೋಣ, ಹೇಗಿದೆ ನೋಡೋಣ. ಅವರೇ ತಿಂತಾ ಇದ್ದಾರೆ ಫಸ್ಟು. ಬಿಸಿ ಇದೆಯಾ? ಈ ಥರ ಇದೆ, ವೆರಿ ನೈಸ್. ಗುಂಡೋ ಆಲ್ಸೋ ವೇಟಿಂಗ್. ಬಿಸಿ ಇದೆಯಲ್ಲ. ನೈಸ್. ಅಂದ್ರೆ ಇಷ್ಟೆಲ್ಲ ಈರುಳ್ಳಿ ಯಾರು ಹಾಕಲ್ಲ, ಈರುಳ್ಳಿ ಹಾಕಿದ್ರೆ ಸ್ವೀಟ್ ಬರುತ್ತೆ. ಹೌದು, ನೈಸ್, ಚೆನ್ನಾಗಿದೆ. ಕ್ಯಾಬೇಜ್ ಎಲ್ಲ ಎಲ್ಲ ಚೆನ್ನಾಗಿದೆ. ಆದರೆ ಒಂಚೂರು ಇನ್ನೂ ಇದು ಬರಬೇಕಿತ್ತು, ಖಾರ. ಅದು ಬಿಟ್ಟು ಇನ್ನೆಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ಓಕೆ, ನೀವು ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಅದು ಗೌಡ ಯೂಟ್ಯೂಬ್ ಚಾನಲ್, ಹಾಗೆ ನಾಟಾಕಿಸ್, ಹಾಗೆ ನಿಶಾ ನಿಖಿಲ್ ಯೂಟ್ಯೂಬ್ ಚಾನಲ್ಸ್. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಬಾಯ್. ಟ್ರೈ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.